ಬೆಳಗ್ಗೆ ಎದ್ದ ತಕ್ಷಣ ನನಗೊಂದು ಶಾಕ್ ಆದಿತ್ತು. ಅದೇನಂದರೆ ನನ್ನ ಕೋಳಿಗೆ ಹುಷಾರಿರಲಿಲ್ಲ. ಈಗ 3-4 ಕೋಳಿ ಕಳ್ಕೊಂಡ್ರೆ ನನಗೆ ಈ ಕೋಳಿನ ಕಳ್ಕೊಳಕ್ಕೆ ಇಷ್ಟ ಇರಲಿಲ್ಲ. ನನ್ನ ಕೋಳಿಗೆ ಜ್ವರ ಆಯಿತು ಅಂತ ಡೋಲೋ ಮಾತ್ರೆ ಹಾಕಿದೆ. ಆಗಿನ ಕಾಲದಲ್ಲಿ ಅಜ್ಜಿ ಮುದ್ದು ಅಂತಿದ್ರಲ್ಲ, ಹಂಗೆ ನಮ್ಮ ಅಜ್ಜಿ ಬೆಳ್ಳುಳ್ಳಿನ ಜಜ್ಜಿ ಹೊಡೆದ್ಬಿಟ್ಟು ಮುದ್ದೆಲ್ಲಿ ಉಂಡೆ ಮಾಡಿ ತಿನ್ಸು ಅಂದರು. ಇವರೇ ನನ್ನ ಡಾರ್ಲಿಂಗ್ ರಾಮು. ಜಾಸ್ತಿ ನೋಡ್ಬೇಡ್ರಪ್ಪ, ದೃಷ್ಟಿ ಆಗುತ್ತೆ. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ದೀಪ ಬಿಚ್ಚಿಕ್ಕು ಅಂತ ನಮ್ಮ ಮಂಜು ನಂಗಂದ್ರು. ನಾನೇ ಮಾಡ್ಬಿಡ್ತಾ ಇದ್ದೀವಿ ದೀಪನ, ಅದಕ್ಕೆ ಹೋಗಿ 2,500 ಯಾಕೆ ಕೊಟ್ಟೆ ಅಂದರೆ ಗಟ್ಟಿ ಗಮ್ಮಿಕೊಂಡು ಹೇಳಿದ್ ಮಾಡು ಅಂದರು. ಸಂಕ್ರಾಂತಿ ಹೊರಟೋಯ್ತು ಗಿರೀಶ. ನಾನು ನಮ್ಮ ರಾಮು ಎಲ್ಲ ಬಿಚ್ಚಿ ಎತ್ತಿಟ್ವಿ. ನಮ್ಮೋರೆ, ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು 500 ಫಾಲೋವರ್ಸ್ ರೀಚ್ ಆಗಿದ ತಕ್ಷಣ 500ನೇ ಫಾಲೋವರ್ಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರುತ್ತೆ ಅಂತ. ಆ 500ನೇ ಫಾಲೋವರು ಶಶಾಂಕ್ ಅಂತ. ಅವ್ರಿಗೆ ನಾನು ಕಳಿಸಿದ ಮೆಸೇಜು, ಹಾಯ್ ಥ್ಯಾಂಕ್ಸ್ ಫಾರ್ ಫಾಲೋಯಿಂಗ್ ಮಿ ಆ್ಯಂಡ್ ಶೋಯಿಂಗ್ ಲವ್. ನೀವು ನನ್ನ 500ನೇ ಫಾಲೋವರ್. ನಾನು ವಿಡಿಯೋದಲ್ಲಿ ಹೇಳಿದ ಹಾಗೆ ನಿಮಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರುತ್ತೆ ಅಂತ. ಸೊ ನಿಮ್ಮ ವಿಳಾಸ ಕಳಿಸಿದ್ರೆ ನಾನು ನಿಮಗೆ ನನ್ನ ಕಡೆಯಿಂದ ಗಿಫ್ಟ್ ಮೂಲಕ ನನ್ನ ಪ್ರೀತಿ ಕಳಿಸ್ತೀನಿ. ಧನ್ಯವಾದಗಳು, ಈ ಪ್ರೀತಿ ಹೀಗೆ ಇರಲಿ. ಸೋಮವಾರ ನಾನು ಅವ್ರಿಗೆ ಮೆಸೇಜ್ ಕಳಿಸಿದ್ದು, ಅವತ್ತಿಂದ ಏನೂ ರಿಪ್ಲೈ ಇಲ್ಲ. ಇವರು ರಿಪ್ಲೈ ಮಾಡಿದ ತಕ್ಷಣ ಇವರಿಗೆ ಗಿಫ್ಟ್ ಖಂಡಿತ ಕಳಿಸ್ತೀನಿ. ಹಾಗೆ 1,000 ಫಾಲೋವರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನಮ್ಮ ಮಂಜು ಚೂಸ್ ಮಾಡೋ 2 ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಗಿಫ್ಟ್ ಇರುತ್ತೆ. ಅದು ಯಾರು ಬೇಕಾದ್ರೂ ಆಗಿರ್ಬೋದು. ಬೇಗ ಫಾಲೋ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಕಬ್ಬಿನಲ್ಲಿ ಕೊಡೋಣ ಅಂತ ಬಂದರೆ ನಮ್ಮ ಹುಡುಗ ಅಂಗಡಿ ಬಾಕ್ಲಾಕಿದ್ದ. ಇದು ನಾನೇ ಪೇಂಟ್ ಮಾಡಿರೋ ಗಾಡಿ, ಅಪ್ಪು ಶುಗರ್ ಕೇನ್ ಜ್ಯೂಸ್ ಅಂತ. ಇದಿರೋದು ಗುಬ್ಬಿ ಕ್ರಾಸಲ್ಲಿ ಡೆಕಾತ್ಲಾನ್ ಆಪೋಸಿಟ್ಟು. ಯಾರಾದರೂ ಬಂದರೆ ದಯವಿಟ್ಟು ಕುಡೀರಿ, ತುಂಬ ಚೆನ್ನಾಗಿ ಮಾಡ್ಕೊಡ್ತಾನೆ. ಹಾಗೆ ನಮ್ಮ ಹುಡುಗನ ಗಾಡಿ ಕೊಟ್ಟು ಇಲ್ಲೇ ಟೀ ಕುಡಿದು ವಾಪಸ್ ಮನೆಗೆ ಬಂದೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮನ್ನೇ ನನ್ನ ದೇವರೆಂದೇ